hello friends. Namaskara. Welcome back to my YouTube channel. ಇವತ್ತಿನ vlog, it's a kind of daily vlog ಅಂತಾನೆ ಹೇಳ್ಬೋದು, but not exactly daily vlog. So ಇವತ್ತಿನ ವ್ಲಾಗಲ್ಲಿ ನಾನು ಶ್ರೀನಿಕಂಗೆ ಒಂದಷ್ಟು ಶಾಪಿಂಗ್ ಮಾಡಿದ್ದೆ ಫಸ್ಟ್ ಕ್ರೈಯಿಂದ. ಸೊ ಆ ಡ್ರೆಸ್ಸಸ್ ರಿವ್ಯೂನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಒಂದು ಬಯೋಟಿನ್ ಲಾಡು ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲೂ ಒಂದು ಬಯೋಟಿನ್ ಬೇಸ್ಡ್ ಲೈಕ್ ಚಿಕ್ಕಿ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಐಟಮ್ನ ನಾನು ನಿಮಗೆ ತೋರಿಸಿದ್ದೆ. ಬಟ್ ಈ ವ್ಲಾಗಲ್ಲಿ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಬಯೋಟಿನ್ ಲಾಡುನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಥರ್ಡ್ ಟಾಪಿಕ್ ಇಸ್, ನನಗೆ ತುಂಬಾ ಖುಷಿ ಆಗ್ತದೆ. ಲೈಕ್ ನಾನು ಒಂದು ಚಾಲೆಂಜ್ನ ತೊಗೊಂಡಿದ್ದೆ. ನನಗೆ ಲೈಕ್ ನನಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನಾನು ಅದನ್ನು ಮಾಡೇ ಮಾಡ್ತೀನಿ. ಆಮೇಲೆ ಕೆಲವೊಂದು ಸಲ ನನಗೆ ನಾನೇ ಚಾಲೆಂಜ್ ಕೂಡ ಹಾಕ್ಕೊಂಡಿರ್ತೀನಿ. ಲೈಕ್ ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋದನ್ನು ನಾನು ಲೈಕ್ ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ ಅಥವಾ ನನ್ನ ಕೆಪಾಸಿಟಿನ ನಾನು ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಫೈನಲಿ ನನಗೆ ಹುಷಾರಿಲ್ದಿರೋ ಕಾರಣದಿಂದ ಒಂದು 3-4 months ಡಿಲೇ ಆಗಿದೆ. ಅದು ಬಿಟ್ಟರೆ ಫೈನಲಿ ಐ ಆಮ್ ಡನ್ ವಿತ್ ಮೈ ಚಾಲೆಂಜ್ ಅಂತಲೇ ಹೇಳ್ಬೋದು. ಬಟ್ ಸೂನ್ ಅಂತಲೇ ಅನಿಸ್ತು, ವಿತೌಟ್ ಎನಿ ಸಪೋರ್ಟ್ ಆ್ಯಂಡ್ ವಿತೌಟ್ ಎನಿ ಯುನೋ ಯಾರ ಸಜೆಷನು ಇಲ್ದೇ ನಾನು ನನ್ನ ಒಂದು ಓನ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಏನದು ಅಂತ ಈ ವ್ಲಾಗ್ ಎಂಡಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ನಾನು ಹೇಳ್ದಂಗೆ ಫಸ್ಟ್ ಶ್ರೀನಿಕಾ ಡ್ರೆಸ್ ಏನು ತೊಗೊಂಡಿದ್ದೀನಿ, ಯಾವ ತೊಗೊಂಡಿದ್ದೀನಿ ಅಂತ ನೀವು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಲಾಡು ಹೇಗೆ ಮಾಡೋದು ಅಂತ ಅದರ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ. ಕೊನೆಯದಾಗಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಮೆನಿ ಆಫ್ ಯು ನೋ ದ್ಯಾಟ್ ಲೈಕ್ ಮಕ್ಕಳಿಗೆ ಯಾವಾಗಲೂ ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನೇ ಹಾಕಬೇಕು. ಸೊ ಹಾಗಾಗಿ ನಾನು ಶ್ರೀನಿಕಾ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾನು ಶ್ರೀನಿಕಂಗೆ ಯಾವತ್ತೂ ಹೊರಗಡೆ ಹೋಗಿ ಆ ಥರ ಶಾಪ್ ಮಾಡಿ ತುಂಬಾ ಕಡಿಮೆ. ಆ್ಯಂಡ್ ಕೌಂಟೇಬಲ್ ಡ್ರೆಸ್ಸಸ್ ಅಂತಲೇ ಹೇಳ್ಬೋದು. ಒಂದು 5-10 ಬಟ್ಟೆಗಳನ್ನು ನಾನು ಹೊರಗಡೆ ಹೋಗಿ ಶಾಪ್ ಮಾಡಿರಬಹುದು. ಅದು ಬಿಟ್ಟರೆ ನಾನು ಎಲ್ಲನೂ ಶ್ರೀನಿಕಾಗೆ ನಾನು ಫಸ್ಟ್ ಕ್ರೈ ಆ್ಯಂಡ್ ಆನ್ಲೈನಲ್ಲೇ ನಾನು ಆರ್ಡ್ರ್ ಮಾಡಿರೋದು. ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಅವಳು ಕಂಫರ್ಟಬಲ್ ಆಗಿ ಕೂಡ ಫೀಲ್ ಮಾಡ್ತಾಳೆ. ಆ್ಯಂಡ್ ಕಾಟನ್ನು ಆ್ಯಂಡ್ ಕಾಟನಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಟನ್ಸ್ ಬರುತ್ತೆ. ಆ್ಯಂಡ್ ತುಂಬ ಯೂಸ್ ಟು ಇಟ್ ಆಗಿಬಿಡ್ತಾಳೆ ಶ್ರೀನಿಕಾ. ಸೊ ನಾನು ಯೂಶ್ವಲಿ ಶ್ರೀನಿಕಾಗೆ ಫಸ್ಟ್ ಕ್ರೈಲಿ ಒಂದೇ ಬ್ರ್ಯಾಂಡ್ನ ನಾನೇನು ಆಪ್ಟ್ ಮಾಡಲ್ಲ. ನನ್ನ ಫೇವ್ರೆಟ್ ಬ್ರ್ಯಾಂಡ್ಸ್ ಬಂದು ಲೈಕ್ ಟಾಫಿ ಹೌಸ್ ಆಗಿರ್ಬೋದು, ಕ್ಯುಕುಂಬರ್ ಆಗಿರ್ಬೋದು, ಆ್ಯಂಡ್ ಇದು ಬೇಬಿ ಹಗ್. ನಾನು 3 ಬ್ರ್ಯಾಂಡನ್ನು ಮತ್ತು ಬೇಬಿ ಓಯ್ 4-5 ಬ್ರ್ಯಾಂಡ್ ಪರ್ಟಿಕ್ಯುಲರಾಗಿ ಇಟ್ಕೊಂಡಿದ್ದೀನಿ. ಸೊ ನಾನು ಶಾಪ್ ಮಾಡಿದ್ರೆ ಅದರಲ್ಲೇ ಶಾಪ್ ಮಾಡೋದು. ಬೇಸ್ಡ್ ಆನ್ ದ ಡಿಸ್ಕೌಂಟ್ಸ್ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಫರ್ ಇರೋ ಟೈಮಲ್ಲಿ ನಾನು ಅವಳಿಗೆ ಬುಕ್ ಮಾಡ್ತೀನಿ. ಸೊ ಅವಳಿಗೆ ಒಂದು 3 ನೈಟ್ ವೇರ್ಸ್ನ ಆರ್ಡ್ರ್ ಮಾಡಿದೆ. ಶ್ರೀನಿಕಾ ನವಡೇಸ್ ಹೆಂಗಾಗಿಬಿಟ್ಟಿದ್ದಾಳೆ ಅಂತಂದರೆ ಲೈಕ್ ತುಂಬ ಬೇಗ ಉದ್ದ ಬೆಳೀತಿದ್ದಾಳೆ. ಆ್ಯಂಡ್ ಅವಳಿಗೆ ಬಟ್ಟೆಗಳು ತೊಗೊಂಡು ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಅಷ್ಟು ಲೈಕ್ 6 monthsಗೆ ಅದು ತುಂಬ ಶಾರ್ಟ್ ಆಗಿಬಿಡುತ್ತೆ. ಟಾಪ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಆ ಥರ ಉದ್ದ ಬೆಳೀತಿದ್ದಾಳೆ. ಆ್ಯಂಡ್ ಬೆಳವಣಿಗೆ ಟೈಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 3 ಡ್ರೆಸ್ ಬಂದು ನಾನು ಬೇಬಿ ಹಗ್ಗಲ್ಲೇ ಶಾಪ್ ಮಾಡಿರೋದು ಈ ಸಲ. ಸೊ ಅವಳ ವಾರ್ಡ್ರೋಬ್ ಕಲೆಕ್ಷನ್ಸ್ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ಥರನೇ ಇರುತ್ತೆ ಯೂಶ್ವಲಿ. ಸೊ ಈಗ ನಾನು ಶಾಪ್ ಮಾಡಿರೋದು ಅವಳಿಗೆ ಆಲ್ಮೋಸ್ಟ್ 1 size ದೊಡ್ಡದೇ ಆರ್ಡ್ರ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಉದ್ದ ಆದ್ರೂ ಇನ್ 1 year ಅಥವಾ 1.5 year ಒಳಗೆ ಹಾಕೋ ಥರನೇ ಇರೋ ಥರದ್ದೇ ಶಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಬಯೋಟಿನ್ ಲಾಡುನ ಹೇಗೆ ಮಾಡೋದು ಅಂತ ನಾನು ನಿಮಗೆ ನನ್ನ ಪ್ರೀವಿಯಸ್ ವ್ಲಾಗ್ ಒಂದರಲ್ಲೂ ನಾನು ಶೇರ್ ಮಾಡಿದ್ದೀನಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಫಾರ್ ಎ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಡೇಟ್ಸ್ನ ಪೇಸ್ಟ್ ಮಾಡಿಬಿಟ್ಟು ಚಿಕ್ಕಿ ಥರ ಮಾಡ್ಕೊಂಡಿದ್ದೆ ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. ಈ ಸತಿ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಏನು ಮಾಡಿದೆ ಅಂದರೆ ಲಾಡುನ ನಾನು ಕಟ್ಟಿದ್ದೀನಿ. ಅಂದರೆ ಲೈಕ್ ಎಲ್ಲನೂ ಪುಡಿ ಮಾಡಿಕೊಂಡು ಆಮೇಲೆ ನಾನು ಲಾಡುನ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಒಂದೇ ಥರ ಯಾವಾಗಲೂ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದಕ್ಕೆ ನನಗೂ ಇಷ್ಟ ಆಗುತ್ತೆ. ಆಮೇಲೆ ಊರಿಗೆ ಹೊರಡಿರೋದ್ರಿಂದ ಮೇಘರಾಜ್ ಅವ್ರಿಗೆ ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಪ್ಷನ್ ಏನಾದರೂ ಒಂದು ಇರಲಿ ಅಂತ ಅಂದ್ಬಿಟ್ಟು ಲಾಡುನ ಮಾಡಿ ಇಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ.
ಸೊ ಆಲ್ಮೋಸ್ಟ್ ಸೀಡ್ಸ್ ಎಲ್ಲ ಸ್ವಲ್ಪ ಇತ್ತು. ಸೊ ಹಾಗಾಗಿ ಎಲ್ಲ ಸೀಡ್ಸ್ಗಳನ್ನು ನಾನು ನೀಟಾಗಿ ಬಾಣಲಿಯಲ್ಲಿ ಹುರ್ಕೊಂಡು, ಆಮೇಲೆ ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು ಎಲ್ಲನೂ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಉಂಡೆ ಕಟ್ಟಬೇಕಾದ್ರೂ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಹಾಗಾಗಿ ಏನು ಅಂದರೆ ತುಪ್ಪನ ನೋಡ್ಕೊಂಡು ಯೂಸ್ ಮಾಡಿ. ತುಂಬ ತುಪ್ಪ ಬೇಕಾದರೆ ನಿಮ್ಮ ಇಷ್ಟ. ಆಮೇಲೆ ಕ್ವಾಂಟಿಟಿನೂ ಹೆಂಗೆ ಮಾಡ್ಕೋತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾನೇನು ಮಾಡಿದೆ, ಎಲ್ಲನೂ ನೀಟಾಗಿ ರೋಸ್ಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ. ಪುಡಿ ಫೈನ್ ಪೌಡರ್ ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ಅಲ್ಲಿ ಇಲ್ಲಿ ಸಿಗೋ ಥರನೂ ಬೇಕಾದ್ರೆ ಅಂದರೆ ಒಂದು ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ಗಳು ಬಾಯಿಗೆ ಸಿಗೋ ಥರನೇ ರಫ್ಲಿ ಆದ್ರೂ ನೀವು ಪೌಡ್ರ್ ಮಾಡ್ಕೋಬೋದು. ನಾನು ಇಲ್ಲಿ ಫೈನ್ ಪೌಡರೇ ಮಾಡ್ಕೊಂಡಿದ್ದೀನಿ. ಬಟ್ ಇದು ಒಂದು ಹೊಸ ಟ್ರೈ. ನಾನು ಯಾವಾಗಲೂ ಈ ಥರ ಟ್ರೈ ಮಾಡಿರಲಿಲ್ಲ, ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಒಂದೊಂದಾಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಕೆಲವೊಂದು ಬೇಗ ಗ್ರೈಂಡ್ ಆಗುತ್ತೆ, ಕೆಲವೊಂದು ಬೇಗ ಗ್ರೈಂಡ್ ಆಗೋಲ್ಲ. ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಏನಾಗುತ್ತೆ ಅಂದರೆ ಗ್ರೈಂಡ್ ಆಗ್ತಾ ಕೆಳಗಡೆ ತಳದಲ್ಲಿ ಹೋಗಿ ಅಂಟ್ಕೊಂಡು ಬಿಡುತ್ತೆ. ಅಂದರೆ ಅದು ಆಯಿಲ್ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದೊಂದೇ ಹಾಕ್ಕೊಂಡು ಸ್ವಲ್ಪನೇ ಕ್ವಾಂಟಿಟಿ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ಎಲ್ಲ ರುಬ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಬೆಲ್ಲನ ಕಾಯಕ್ಕೆ ಇಟ್ಟಿದ್ದೀರ ಅಲ್ವಾ, ಆ ಬೆಲ್ಲನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಏನು ಅಂದರೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಆಪ್ಷನಲ್ ಬೇಕಾದರೆ ಜಾಯಿಕಾಯಿ ಆಗಿರ್ಬೋದು, ಬಜೆ ಈ ಥರದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಏನೋ ಟೇಸ್ಟ್ ಕೊಡುತ್ತೆ. ಸೊ ನಾನು ಜಾಯಿಕಾಯಿ ಆ ಥರದ್ದೆಲ್ಲ ಏನೂ ಹಾಕ್ಕೊಂಡಿಲ್ಲ. ಬಟ್ ಕೆಲವೊಂದು ಸಲ ಡ್ರೈ ಫ್ರೂಟ್ಸ್ದು ಉಂಡೆ ಮಾಡ್ಬೇಕಾದ್ರೆ ಅದನ್ನು ಹಾಕ್ಕೋತೀನಿ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನೋಡಿ, ನಾನು ಈ ಥರ ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದೀನಿ ಬೆಲ್ಲನ. ತುಂಬ ಲಾಡುಗಳು ಮಾಡೋದಾದರೆ ಬರೀ ಬೆಲ್ಲದ ಪಾಕದಲ್ಲೇ ನೀಟಾಗಿ ಪಾಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಪ್ಪ ಅಂದರೆ ತುಂಬ ದಿವಸ ಇಡ್ತೀರ ಅಲ್ವ ನೀವು. ಹಾಗಾಗಿ ನಾನು ತುಂಬ ಕಮ್ಮಿ ಕ್ವಾಂಟಿಟಿ ಮಾಡಿದೆ. ಬಿಕಾಸ್ ಎಷ್ಟು ಡ್ರೈ ಫ್ರೂಟ್ಸ್ ಇತ್ತೋ ಅಷ್ಟು ಡ್ರೈ ಫ್ರೂಟ್ಸ್ನ ಖಾಲಿ ಮಾಡಬೇಕಾಗಿತ್ತು ನಾನು. ಮತ್ತು ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿರ್ತದು, ಅಥವಾ ಹುಳ ಆದರೆ ಅನ್ನೋ ಕಾರಣಕ್ಕೆ. ಪ್ಲಸ್ ಮೇಘರಾಜ್ ಅವರು ಒಬ್ಬರೇ ಇರ್ತಾರೆ, ಆ್ಯಂಡ್ ಸ್ನ್ಯಾಕಿಂಗ್ ಆಪ್ಷನ್ಗೂ ಕೂಡ ಅವ್ರಿಗೆ ದ ಬೆಸ್ಟ್ ಆಪ್ಷನ್ ಅಂತ ಅಂದ್ಬಿಟ್ಟು ಈ ಥರ ಉಂಡೆಗಳು ಅವರು ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರನೂ ಸೇರಿಸಿ ಇದನ್ನು ಮಾಡ್ತಾಯಿದ್ದೀನಿ.
ಗೈಸ್ ನೋಡ್ಕೊಂಡು ಬಂದ್ರಲ್ವಾ, ಶ್ರೀನಿಕನ ಡ್ರೆಸ್ ಆಗಿರ್ಬೋದು ಅಥವಾ ನೈಟ್ ವೇರ್ಸ್ ಆಗಿರ್ಬೋದು, ಆಮೇಲೆ ಬಯೋಟಿನ್ ಲಾಡು ಡಿಫ್ರೆಂಟ್ ಆಗಿ ಹೇಗೆ ಮಾಡೋದು ಅಂತ ಡೆಫಿನೆಟ್ ಆಗಿ ಟ್ರೈ ಮಾಡಿ. ನಾನು ಟ್ರೈ ಮಾಡಿ ತಿಂದು ಕೂಡ ಆಯಿತು. ತುಂಬಾ ಟೇಸ್ಟಿಯಾಗಿ ಬಂದಿದೆ ಆ್ಯಂಡ್ ತುಂಬ ಯಮ್ಮಿ ಆಗಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಸಾಫ್ಟ್ ಅಥವಾ ಹಾರ್ಡ್ನೆಸ್ ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅದನ್ನು ಎಷ್ಟು ಕರಗಿಸ್ಕೋತೀರಾ ಅಥವಾ ಅದ್ರ ಒಂದು ಕನ್ಸಿಸ್ಟೆನ್ಸಿ ಹೆಂಗಿರುತ್ತೋ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಟುಡೇಸ್ ವ್ಲಾಗ್ ನನ್ನ ಥರ್ಡ್ ಟಾಪಿಕ್ ಏನಪ್ಪ ಅಂತಂದರೆ, ನನಗೆ ನಾನೇ ಚಾಲೆಂಜ್ ತೊಗೊಂಡಿದ್ದೆ ಆ್ಯಂಡ್ ವಾಟ್ ಇಸ್ ದ್ಯಾಟ್ ಅನ್ನೋದನ್ನು ರಿವೀಲ್ ಮಾಡೋದ ಟೈಮ್ ಇವಾಗ ಬಂದಿದೆ. ಸೊ ನಾನು ಅಪ್ಲೋಡ್ ಮಾಡಿರ್ತೀನಿ ಸೈಡ್ ಸ್ಕ್ರೀನಲ್ಲಿ. ಆ ಪ್ರೋಸೆಸ್ ಮಾಡಬೇಕಾದ್ರೂ ಕೂಡ ನಾನು ಲೈಕ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ವಿಡಿಯೋ ಅದು. ನನ್ನ ಚಾನೆಲ್, ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಆಯಿತು ಆ್ಯಂಡ್ ಅದರ ಒಂದು ಪೇಜ್ ರಿವ್ಯೂ ಕೂಡ ಹಾರ್ಡ್ಲಿ 2 to 3 ಡೇಸಲ್ಲಿ ಪೇಜ್ ರಿವ್ಯೂ ಕೂಡ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಅಥವಾ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ನನ್ನ ಚಾನಲ್ ವಿದಿನ್ 1 year ಅಥವಾ 1.5 year ಮಾನಿಟೈಸ್ ಆಗಬೇಕು. ಅದಕ್ಕೆ ನಾನು ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು ಅಂತ ನಾನು ನನಗೆ ನಾನೇ ಚಾಲೆಂಜ್ ಹಾಕ್ಕೊಂಡಿದ್ದೆ ಆ್ಯಂಡ್ ಐ ಡಿಡ್ ಸೋ. ನನ್ನ ಹಾರ್ಡ್ ವರ್ಕ್ಗೆ ಇದು ಒಂದು ಪ್ರತಿಫಲ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಈಗ ಫ್ರಮ್ ಪಾಸ್ಟ್ 1 yearಯಿಂದ, ಫ್ರಮ್ ಪಾಸ್ಟ್ 1.5 yearಯಿಂದನೇ ಇರಬಹುದು, ಅವಾಗಿಂದನೂ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ವೀಕ್ಲಿ 3 ಇಲ್ಲ 4 ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಲೈಕ್ ಇನ್ 1.5 yearಲ್ಲಿ ನನ್ನ ಚಾನೆಲ್ ಮಾನಿಟೈಸೇಷನ್ ಕೂಡ ಆಗಿ ರಿವ್ಯೂ ಕೂಡ ವಿತಿನ್ 2 to 3 ಡೇಸಲ್ಲಿ ನನಗೆ ಸಿಕ್ಕಿದೆ. ಯಾರ ಒಬ್ರು ಹೆಲ್ಪ್ ಇಲ್ದೇ ನನಗೆ ನಾನೇ ಟ್ರೈ ಮಾಡಿ ಅಥವಾ ನನಗೆ ಗೊತ್ತಾಗದಿರೋದನ್ನ ನೀಟಾಗಿ ಡೀಟೇಲಿಂಗ್ ಆಗಿ ತಿಳ್ಕೊಂಡು ಪ್ರತಿಯೊಂದನ್ನು ನಾನು ಮಾಡಿದ್ದೀನಿ. ಈವನ್ ಗೂಗಲ್ ಆಡ್ಸೆನ್ಸ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು, ಆ್ಯಂಡ್ ಹೆಂಗೆ ವರ್ಕ್ ಆಗುತ್ತೆ, ನನ್ನ ಮಾನಿಟೈಸೇಷನ್ಗೆ ಏನೇನು ಅಪ್ಲೈ ಮಾಡಬೇಕು, ನಾನು ಪ್ರತಿಯೊಂದನ್ನು ನಾನೇ ತಿಳ್ಕೊಂಡು ಮಾಡಿರೋದ್ರಿಂದ ಲೈಕ್ ಐ ಹ್ಯಾವ್ ಅ ವೆರಿ ಪ್ರೌಡ್ ಫೀಲ್. ಇಂಡಿಪೆಂಡೆಂಟ್ ಆಗಿ ಮಾಡಿರೋದು. ಮೋಸ್ಟ್ ಪ್ರಾಬ್ಲಿ ಬೇರೆ ಯಾರ್ದಾದ್ರು ಹೆಲ್ಪ್ ತೊಗೊಂಡಿದ್ರು ಆ ಕ್ರೆಡಿಟ್ ಮೋಸ್ಟ್ಲಿ ಅವ್ರಿಗೆ ಹೋಗ್ತಿತ್ತೋ ಏನೋ, ಅಥವಾ ಡೆಫಿನೆಟ್ಲಿ ದೇ ವುಡ್ ಹ್ಯಾವ್ ಟೇಕನ್ ದಟ್ ಕ್ರೆಡಿಟ್. ಇವತ್ತಿನ ಈ ಹ್ಯಾಪಿನೆಸ್ಗೆ ಕಂಪ್ಲೀಟ್ 100% ಅಲ್ಲ 200% ಕ್ರೆಡಿಟ್ ಗೋಸ್ ಟು ಮೀ. ಅನ್ಕೊಳ್ತಾ ಇದ್ದೆ ಮಾಡಲೋ ಬೇಡವೋ, ಬಿಟ್ಬಿಡೋಣ ಅಥವಾ ಸ್ಟಾಪ್ ಮಾಡಿಬಿಡೋಣ ಅಂತೆಲ್ಲಾನು ಅನಿಸಿತ್ತು ಒಂದು ಟೈಮಲ್ಲಿ. ನನ್ನ ಇಂಟೆನ್ಷನ್ ಇದ್ದಿದ್ದು ಮಾನಿಟೈಸೇಷನ್ ಆಗಬೇಕು, ಆಗುತ್ತೋ ಇಲ್ವೋ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ನಾನು ಮಾಡಿದ್ದು. ಬಿಕಾಸ್ 1 year ಲಿಟ್ರಲಿ ಐ ಟ್ರೈಡ್ ಹಾರ್ಡ್. ಅದಾದಮೇಲೆ ನೀವೇ ನೋಡ್ಬೋದು, ಈ ಜಾನಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಒಂದಾದ್ಮೇಲೆ ಒಂದು ಏನಾದರೂ ಒಂದು ಕಮಿಟ್ಮೆಂಟ್ಸ್ಗಳು ಬರ್ತಾನೆ ಇದೆ. ಸೊ ಇವಾಗ ಅನ್ಸುತ್ತೆ ಲೈಕ್ ಓಕೆ, ಟ್ರೈ ಮಾಡಿದ್ದೀನಿ, ಅಂದ್ಕೊಂಡಿರೋದಾಗಿದೆ. ಸೊ ಓಕೆ, ನನಗೆ ಟೈಮ್ ಇದ್ದಾಗ ಲೆಟ್ ಮಿ ಟೇಕ್ ಇಟ್ ಆಸ್ ಅ ಪ್ಯಾಷನ್ ಆರ್ ಲೆಟ್ ಮಿ ಟೇಕ್ ಇಟ್ ಆಸ್ ಅ ಹಾಬಿ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಫುಲ್ ಟೈಮ್ಗೆ ಪ್ಲ್ಯಾನ್ ಇಲ್ಲ, ಫುಲ್ ಟೈಮ್ಗೆ ಐ ಹ್ಯಾವ್ ಅದರ್ ಆಪ್ಷನ್ಸ್ ಟು. ಸೊ ಅದಕ್ಕೋಸ್ಕರ ಇದು ಒಂದು ಚಾಲೆಂಜ್. ಬಟ್ 1.5 yearಲ್ಲಿ ತುಂಬ ಜನರಿಗೆ ಹೇಗೆ ಮಾನಿಟೈಸೇಷನ್ ಆಯಿತು, ಏನು ಎತ್ತ ಅಂತ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇಕು ಅಂದರೆ, ನೆಸೆಸಿಟಿ ಇದ್ದರೆ ಮಾತ್ರ ನಾನು ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಹೇಗೆ ಮಾನಿಟೈಸ್ ಆಯಿತು ನನ್ನ ಚಾನಲ್ಲು, ಅದಕ್ಕೆ ನಾನು ಏನೇನು ಮಾಡಿದೆ, ನನ್ನ ಸ್ಟಡಿ ಏನು ಅಥವಾ ನನ್ನ ಎಕ್ಸ್ಪೆರಿಮೆಂಟ್ಸ್ ಏನು, ಅದು ವರ್ಕ್ ಆಯಿತೋ ಇಲ್ವೋ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬೇಕು ಅಂದರೆ ಹೇಳ್ತೀನಿ. ಅಟ್ಲೀಸ್ಟ್ 10 ಕಮೆಂಟ್ಸ್ ಅಥವಾ ಅಟ್ಲೀಸ್ಟ್ 10 ಪೀಪಲ್ಸ್ ಯಾರಾದರೂ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಆ ವ್ಲಾಗ್ನ ಮಾಡ್ತೀನಿ. ಬಿಕಾಸ್ ದಟ್ ಈಸ್ ಮೈ ಹಾರ್ಡ್ ವರ್ಕ್. ಸೊ ರಿವೀಲ್ ಮಾಡೋದಕ್ಕೆ ನನಗೂ ಸ್ವಲ್ಪ ಬೇಸರ ಆಗುತ್ತೆ. ಬಟ್ ನನ್ನ ಥರನೇ ತುಂಬ ಜನರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ತುಂಬ ಜನ ಇದನ್ನು ರಿವ್ಯೂ ಮಾಡಲ್ಲ. ಬಿಕಾಸ್ ಅವ್ರ ಚಾನಲ್ ಬೇಗ ಮಾನಿಟೈಸ್ ಆಗಿಬಿಟ್ರೆ ಅನ್ನೋ ಹೊಟ್ಟೆ ಕಿಚ್ಚಿಂದ. ಸೊ ಐ ವಾಂಟ್ ಡೂ ದ್ಯಾಟ್. ನಾನು ಹೇಳ್ತೀನಿ, ನಾನು ಏನೇನು ಸ್ಟ್ರಾಟಜೀಸ್ ಪ್ಲ್ಯಾನ್ ಮಾಡಿಕೊಂಡೆ ಬೇಗ ಮಾನಿಟೈಸ್ ಆಗೋಕ್ಕೆ ಅಥವಾ 1 yearಲ್ಲೇ ಮಾನಿಟೈಸ್ ಆಗೋಕ್ಕೆ ಏನೇನು ಪ್ಲ್ಯಾನ್ ಮಾಡಿಕೊಂಡೆ ಅನ್ನೋದನ್ನ ಹೇಳ್ತೀನಿ. ಬೈ ಡೂಯಿಂಗ್ ದಿಸ್ ಕೈಂಡ್ ಆಫ್ ವ್ಲಾಗ್, ಲೈಕ್ ಡೈಲಿ ವ್ಲಾಗ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಈ ಥರ ವ್ಲಾಗ್ಸ್ಗಳನ್ನ ಮಾಡಿಕೊಂಡು ಬೇಗ ಹೇಗೆ ಮಾನಿಟೈಸೇಷನ್ ಆದೆ ಅನ್ನೋದನ್ನ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ನೀವು ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಆಲ್ಸೋ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 2 to 3 ಡೇಸಲ್ಲಿ ಪೇಜ್ ಕೂಡ ರಿವ್ಯೂ ಆಗುತ್ತೆ ಅಂತ. ಅದು ಕೂಡ ರಿವ್ಯೂ ಆಯಿತು. ಅದರದ್ದು ಪೋಸ್ಟ್ ನಾನು ಫೋಟೋ ತೆಕ್ಕೊಂಡು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನನ್ನ ಒಂದು ಹಾರ್ಡ್ ವರ್ಕ್ಗೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೆಕ್ಸ್ಟ್ ವ್ಲಾಗ್ನಿಂದ ನಮ್ಮ ನೇಟಿವ್ ವ್ಲಾಗ್ ಆಗಿರ್ಬೋದು, ನಾನು ಊರಿಗೆ ಹೋಗಿ ಏನೇನು ಮಾಡ್ತೀನಿ ಅನ್ನೋದ್ರ ವ್ಲಾಗ್ ಆಗಿರ್ಬೋದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ನಾನು ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮತ್ತೊಂದು ಹೊಸ ವ್ಲಾಗ್ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇದೇ ಥರ ನನ್ನ ಚಾನಲ್
ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ. ಬಾಯ್.